ಸಂಕ್ರಮಣದ ಹಾರ್ದಿಕ ಶುಭಾಶಯಗಳು. ನಮ್ಮ ಬಿಜಾಪುರ ಜಾತ್ರೆಗೆ ಬರ್ರಿ, ಭಾಳ ಮಸ್ತ್ ಆಗ್ತೈತಿ ಜಾತ್ರೆ. ಮಹಾಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಹಾಗಾದ್ರೆ ನಮ್ಮ ತನು ಜಾತ್ರೆಗೆ ಹೋಗಿ ಒಂದು ಫುಲ್ ಸುಸ್ತು. ಎಲ್ಲರಿಗೂ ನಮಸ್ಕಾರ ರೀ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀ. ಈಗ ಪೂಜೆ ಸ್ಟಾರ್ಟ್ ಆಗೈತೆ ನೋಡ್ರಿ. ನಮ್ಮ ಮನೆಯವರು ಪೂಜೆ ಮಾಡಾಕತ್ತಾರು. ಈಗ ಪೂಜೆ ಸ್ಟಾರ್ಟ್ ಆಗೈತೆ ನೋಡ್ರಿ. ಪೂಜೆ ಅಷ್ಟು ಮಾಡಿಬಿಟ್ಟು ನೈವೇದ್ಯಕ್ಕಿಂತ ಅಡುಗೆ ಮಾಡಬೇಕು. ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪಂ ಹರಾತು ಮೇ ಪಾಪಂ ದೀಪಂ ಜ್ಯೋತಿ ನಮೋಸ್ತುತೆ. ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶುಕ್ರಾಚಾರ್ಯಾಯ ವಿದ್ಮಹೇ ಭಕ್ತಿಭೂತಾಯ ಧೀಮಹಿ ತನ್ನೋ ಶುಕ್ರ ಪ್ರಚೋದಯಾತ್. ಓಂ ಯಜ್ಞಾಯ ಕುಬೇರಾಯ ವೈಶ್ರವಣಾಯ ದುರ್ಗಾಪತಯೇ ನರಾಯ ಸರ್ವ. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋದು ಬರೀ. ಇವತ್ತು ಸಂಕ್ರಮಣ. ಎಲ್ಲರಿಗೂ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳು ರೀ. ನಮ್ಮ ಬಿಜಾಪುರ ಜಾತ್ರೆಗೆ ಬರ್ರಿ, ಭಾಳ ಮಸ್ತ್ ಆಗ್ತೈತಿ ಜಾತ್ರೆ. ನಾವು ಆದಷ್ಟು ಜಲ್ದಿ ಹೋಗ್ಬೇಕಂತ ಅನ್ಕೊಂಡಿವ್ರಿ, ಇವತ್ತು ಅಥವಾ ನಾಳೆ. ಯಾಕಂದ್ರೆ ಇವತ್ತೊಂದು ಫುಲ್ ರಶ್ ಇರ್ತೈತ್ರಿ. ಏನೋ ಅಂತಾರಲ್ಲ, ಅದು ಕುರಿ ಹಿಂಡಿ ಇದ್ದಂಗೆ ಇರ್ತೈತಿ. ಹೊತ್ಕೊಂತ ಹೋಗೋದಂತ ಭಾಳ ಕಷ್ಟ ಆಗ್ಬಿಡ್ತೈತಿ. ಮಧ್ಯಾಹ್ನ ಟೈಮ್ದಾಗ ಇಲ್ಲಾಂದ್ರೆ ಸಂಜೆ 7-8ಕ್ಕೆ ಹೋಗಿ ಬರ್ಬೇಕಂದೈತಿ. ಅಂದ್ರೆ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡಿ ಬರ್ಬೇಕಂದೈತ್ರಿ ಸಿದ್ದೇಶ್ವರ್ಗೆ. ಈಗ ನೈವೇದ್ಯಕ್ಕೆ ಏನೈತಲ್ಲ, ಇವತ್ತು ಸಂಕ್ರಮಣ ಏನೈತಲ್ಲ, ಚಿತ್ರಾನ್ನ ಉಂಡು ಬಂದೈತೆ ಅಂತ ಹೇಳಿ ಕ್ಯಾಲೆಂಡರ್ ಒಳಗೆ ಕೊಟ್ಟಿರ್ತಾರಲ್ರಿ. ಅದೇ ಪ್ರಕಾರ ಯಾವಾಗಲೂ ನೈವೇದ್ಯ ಮಾಡೋದು. ಇವತ್ತು ಚಿತ್ರಾನ್ನ ಮಾಡ್ತೀನಿ ಮತ್ತು ಶಿರಾ ಮಾಡ್ತೀನಿ. ಸ್ವಲ್ಪ ಸ್ವೀಟು ಮಾಡೋಣ ಮತ್ತು ಚಿತ್ರಾನ್ನ ಮಾಡೋದು ಅಂತ ಹೇಳಿ ಅನ್ನ ಮಾಡಿ ಇಟ್ಟಿದ್ದೀವಿ. ಈ ಫಸ್ಟಿಗೆ ಶಿರಾ ಮಾಡ್ಕೊಂಡ್ಬಿಟ್ಟು ಆಮೇಲೆ ಚಿತ್ರಾನ್ನ ಮಾಡ್ಕೊತೀನಿ. ಚಿತ್ರಾನ್ನ ಅಂದ್ರೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಾಕ್ಲಾರ್ದೇನೆ ಒಗ್ಗರಣೆ ಹಾಕಿಬಿಡೋದು. ಜೀರಿಗೆ, ಸಾಸಿವೆ, ಉದ್ದಿನಬೇಳೆ, ಸ್ವಲ್ಪ ಶೇಂಗಾ, ಮೆಣಸಿನ್ಕಾಯಿ, ಕರಿಬೇವ, ಕೊತ್ತಂಬರಿ ಅಷ್ಟು ಹಾಕಿಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ಇಡೋದ್ರಿ. ಈಗ ಫಸ್ಟಿಗೆ ಶಿರಾ ಮಾಡ್ಕೊತೀನಿ. ಸ್ವಲ್ಪ ಹೋಳಿಗೆ ಮಾಡ್ಬೇಕಂತಿದ್ದೇವೆ. ಹೋಳಿಗೆ ಮಾಡಿಬಿಟ್ರೆ ಶೇಂಗಾ ಹೋಳಿಗೆ ಅದಾವು ಮತ್ತೆಲ್ಲ ಪಲ್ಯ ಗಿಲ್ಲೆಲ್ಲ ಐತಲ್ಲ, ಅದು ಖರ್ಚು ಆಗಂಗಿಲ್ಲ. ಅದಕ್ಕೆ ಸುಮ್ಮನೆ ಸ್ವಲ್ಪ ಶಿರಾ ಮತ್ತು ಚಿತ್ರಾನ್ನ ಹೆಂಗಾದ್ರು ಹೋಳಿಗೆ ಉಂಟು ಬಂದಿದ್ರೆ ಹೋಳಿಗೆ ಮಾಡಲೇಬೇಕಿತ್ತು. ನೀರು ಬಿಸಿಗೆ ಇಟ್ಟಿದ್ದೀನಿ. ಈ ಕಡೆ ರವೆ ಮತ್ತು ಸ್ವಲ್ಪ ಫ್ರೈ ಫ್ರೂಟ್ಸ್ ಹುರ್ಕೊಂಡ್ಬಿಟ್ಟು ಎಲ್ಲರಿಗೂ ಶೇರ್ ಮಾಡ್ಬಿಟ್ಟು ಗೊತ್ತೇ ಇರ್ತೈತಿ. ಅಂದರೆ ಸಿಂಪಲ್ಲಾಗಿ ಮಾಡ್ಕೊಂಡ್ಬಿಡ್ತೀನಿ. ನಾನು ಜಾಸ್ತಿ ಇದು ಮಾಡೋಂಗಿಲ್ಲ. 4 ಚಮಚದಷ್ಟು ತುಪ್ಪ ಹಾಕಿದ್ದೀನಿ. ಸ್ವಲ್ಪ ಗೋಡಂಬಿ, ಬಾದಾಮಿ ಕಟ್ ಮಾಡಿಕೊಂಡೆ ಇಟ್ಕೊಂಡಿದ್ದೀವಿ. ಇದನ್ನ ಹಾಕಿಬಿಟ್ಟು ಸ್ವಲ್ಪ ಹುರ್ಕೊಂಡು ಇದ್ರೊಳಗೆ ರವೆ ಹಾಕಿಬಿಡ್ತೀನಿ. ಸ್ವಲ್ಪ ಗೋಡಂಬಿ, ಬಾದಾಮಿ ಹುರ್ಕೊಂಡ್ಬಿಟ್ಟು ದ್ರಾಕ್ಷಿನೂ ಬೇಕಂದ್ರೆ ಹಾಕೋರಿ, ಮಸ್ತ್ ಆಗುತ್ತೆ. ಬಟ್ ನನ್ನ ಮಕ್ಳಿಗೆ ಇಷ್ಟ ಆಗಂಗಿಲ್ಲ ರೀ, ಮತ್ತು ತಂದಿಲ್ಲ ನಾನು. ಹಂಗ ಒಣ ತಿಂತಾರೆ ದ್ರಾಕ್ಷಿ. ಮತ್ತು ಇದ್ರೊಳಗೆ ಒಣ ದ್ರಾಕ್ಷಿ ಉಪ್ಪಿಟ್ಟ ಸಾರಿ ಅಂತಾರೆ. ಶಿರಾ ಒಳಗೆ ಹಾಕಿಬಿಟ್ರೆ ಇಷ್ಟಪಡಂಗಿಲ್ಲ ಮನು. ಇನ್ನು ಸ್ವಲ್ಪ ಚಂದಾಗೆ ಹುರ್ಕೋಬೇಕ್ರಿ, 1-2 ನಿಮಿಷ. ಈಗ ರವೆ ಚಂದಾಗಿ ಹುರ್ಕೊಂಡ್ಬಿಟ್ಟು ಬಿಸಿ ನೀರು ಹಾಕಿಬಿಟ್ರೆ ಐತ್ರಿ. ನಾಷ್ಟ ಚಿತ್ರಾನ್ನ ಮಾಡ್ತೀನಿ, ಶಿರಾ ಮಾಡಾಕ್ತಿದ್ದೀನಿ. ದೇವ್ರಿಗೆ ನೈವೇದ್ಯಕ್ಕೆ ಚಿತ್ರಾನ್ನ ಮಾಡ್ಬೇಕು ಇವತ್ತು. ಮತ್ತೆ ನಾನು ಚಿತ್ರಾನ್ನ ಎದಕ್ಕೆ ಶಿವ ಈಗ ಶಿರಾ ಮಾಡಿದೀನಿ, ಚಿತ್ರಾನ್ನ ಮಾಡ್ತೀನಿ, ಉಪ್ಪಿಟ್ಟು ಮಾತ್ರ ನಿನಗೆ ಹಿಂಡಿ ಮಾಡಿಕೊಡ್ತೀನಿ ಆಯ್ತಾ? ನೋಡ್ರಿ ನಮ್ಮ ಮನೆಯೊಳಗೆ ಎಷ್ಟು ಮಾಡಿಕೊಡೋದಕ್ಕಲ್ಲ, ನೀವು ನಾ ಬರೀ ಕೇಳಿದ್ದಕ್ಕೆ ಇಟ್ಟಾಕ ಅಂದ್ರೆ ಮತ್ತೆ ನಾನು ಏನು ಮಾಡ್ತೀನಿ ಅದಕ್ಕೆ ಅದನ್ನ ಬೇಡ ಇದನ್ನ ಬೇಡ ಅಂತ ಹೇಳ್ತಿರಲ್ಲ, ಅದಕ್ಕೆ ಸಿಟ್ಟು ಬರ್ತದೆ. ಹಾಗಾದ್ರೆ ಒಂದು ಸ್ವಲ್ಪ ಕುದಿಸ್ಕೊಂಡ್ಬಿಟ್ಟು ಸಕ್ಕರೆ ಹಾಕ್ಬೇಕು. ಅಳದು ಮಾಡ್ರಿ, ಅಳಸ್ ಮಾಡಿ ನೀರುಗಟ್ಲೆ ಮಾಡಿ ನಿನಗೆ ಮಾಡ್ತೀನಿ, ದೇವ್ರಿಗೆ ಮಾಡ್ತೀನಿ ನೈವೇದ್ಯ. ಬರೇ ನಮ್ಮ ಒಂದೊಂದು ಇಷ್ಟು ಗೋಸ್ ಅಲ್ರಿ. ದೇವ್ರಿಗೆ ಪಟ್ಟೆ ತೆಗಿದ್ರಿ. ನಾನು ಸಕ್ಕರೆ ಹಾಕ್ಬೇಕಲ್ಲ, ಸಕ್ಕರೆ ಹಾಕ್ಲಾರ್ಕು ಅಲ್ಲಿ ಸಕ್ಕರೆ ಇಟ್ಟ ಡಬ್ಬ್ಯಾಗಿಂದು ತಿಂತದಲ್ಲ. ಏನು ಮಾಡ್ಬೇಕಾದ್ರೆ ರೂಲ್ಸ್ ಮಾಡಬೇಕು. ಏನಿಲ್ಲ, ಒಂದಿಷ್ಟು 2 ಮುಷ್ಟಿ ಅಷ್ಟೇ ಸಕ್ಕರೆ ಹಾಕಿಬಿಟ್ಟು ಸಕ್ಕರೆ ಹಾಕಿ ಚಲೋತ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು
ಸ್ವಲ್ಪ ಏಲಕ್ಕಿ ತುಪ್ಪ ಹಾಕಿಬಿಟ್ಟು ಮಸ್ತಾಗಿ ಶಿರಾ ಆಗ್ತೈತೆ ನೋಡ್ರಿ. ಬೇಕಂದ್ರೆ ಕಲರ್ ಹಾಕೋಬಹುದು. ಸಿಂಪಲ್ಲಾಗಿ ಪಟ್ಟಂತ ನೈವೇದ್ಯಕ್ಕೆ ಮಾಡ್ಕೋಬೋದು. ಅಂದರೆ ಪಾಯಸ ಮಾಡ್ಬೇಕಂದಿದ್ದೆ ರೀ, ಶಾಂಗಿ ಮುಗ್ದವು ಮನೆ ನೆನಪ ಇದ್ದಿತ್ತಿಲ್ಲ ಅಂತರಾಕ, ಅದಕ್ಕಂತ ಶಿರಾ ಮಾಡಿದೆ. ನಮ್ಮ ಮನೆಗೆ ಈಗ ಉಪ್ಪಿಟ್ಟು ಬೇಕಂತ ಕೇಳಾಕತ್ತ. ಏಲಕ್ಕಿ ಒಂದು 4 ಏಲಕ್ಕಿ ಕುಟ್ಟಿ ಹಾಕಿದ್ದೀನಿ. ಏಲಕ್ಕಿ ಬೇಡ, ಏನು ನಿಮ್ಮ ಗುಂಜ. 1-2 ಚಮಚ ಅಷ್ಟೇ ತುಪ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಆಯಿತು. ಈ ಕಡೆ ಒಂದು ಅರ್ಧ ಮಿಕ್ಸ್ ಮಾಡಿ. ಏನು ಗುಂಜಪ್ಪ ನಿಮ್ದು. ಪ್ಲೇಟ್ ಮುಚ್ಚಿಡುತ್ತಾ ಇದು ಬೇರೆ ಚಿತ್ರಾನ್ನ ಒಂದು ಮಾಡಿಬಿಡ್ತೀನಿ. ಹಾಂ ಏನು ಭಾಳ ಟೈಮ್ ಆಗಿತ್ತು. ನೈವೇದ್ಯ ಮಾಡಿ ಅದು ಗಟ್ಟಿ ಆಗ್ತೈತೆ ಮಮ್ಮಿ. ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ರಿ, ಉದ್ದಿನ ಬೇಳೆ, ಕಡಲೆಬೇಳೆ ಮತ್ತು ಸ್ವಲ್ಪ ಶೇಂಗಾ, ಹಸಿ ಶೇಂಗಾ ಸ್ವಲ್ಪ ಚಲೋತ್ನಾಗ ಹುರ್ಕೊಂಡ್ಬಿಟ್ಟು ಅನ್ನ ಹಾಕೋದು. ಶೇಂಗಾ ಮತ್ತು ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಹುರ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಒಂದು 3 ಮೆಣಸಿನ್ಕಾಯಿ ಹಾಕಿದ್ದೀನಿ. ಆಮೇಲೆ ಅರಸಿನ ಪುಡಿ ಹಾಕೋಬೇಕ್ರಿ. ಅರಸಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಮಾಡಿಟ್ಟಿದ್ದ ಅನ್ನನ ಹಾಕಿಡ್ಬೇಕ್ರಿ. ಇನ್ನು ಬಿಸಿ ಐತೆ, ಅದು ತಣ್ಣಗೆ ಆಗಬೇಕಿತ್ತು ಹೆಚ್ಚಲ್ಲಿ. ಮತ್ತು ನೀರು ಜಾಸ್ತಿ ಆಗ್ಯಾವ್ರಿ. ಲಾಸ್ಟಿಗೆ ಸ್ವಲ್ಪ ನಿಂಬೆ ಹಣ್ಣೆ. ಒಂದು ಎಲೆ ತೊಗೊಂಬರ್ಬೇಕಿತ್ತು, ಒಂದು ಎಲೆ ಮೇಲೆ ನೈವೇದ್ಯ ಮಾಡಬೇಕು. ಕೊತ್ತಂಬರಿ, ಆ ಬಾದಾಮಿ ಎಲೆ ಅದಾವಲ್ಲ, ಬಾದಾಮಿ ಗಿಡ ಆಚೆ ಕಡೆ ಹೋಗ್ರಿ. ಹೌದಾ, ನಾನು ತೊಗೋತೀನಿ. ಕೊತ್ತಂಬರಿ ನಿಂಬೆಹಣ್ಣು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಬಿಟ್ಟು ಚಿತ್ರಾನ್ನ ರೆಡಿ ಆಗ್ತೈತೆ. ಇದು ಅನ್ನ ಮಾವು ಮೆತ್ತಗೆ ಆಗ್ಬಿಟ್ಟೈತಿ, ನೀರು ಜಾಸ್ತಿ ಆಗ್ಯಾವಲ್ರಿ. ಬಾಸ್ಮತಿ ರೈಸಿಂದ ಅಕ್ಕಿ ಅನ್ನ ಮಾಡಿದ್ದೆ ಖರೆ ನಾನು, ನೀರು ಜಾಸ್ತಿ ಆಗಿಬಿಟ್ಟು ಹಿಂಗಾಗೈತಿ. ಈಗ ಮಸ್ತಾಗಿ ರೆಡಿ ಆಗೈತಿ ನೋಡ್ರಿ. ನೈವೇದ್ಯ ಮಾಡಿಬಿಡ್ತೀನಿ. ಪ್ಲೇಟ್ ಕೈ ಹಿಡೋಕ್ಕಾಗಲ್ಲ, ಅದಕ್ಕೆ ಪ್ಲೇಟ್ ಇಟ್ಟಿದ್ದೀನಿ. ಈಗ ನೈವೇದ್ಯ ಮಾಡಿಬಿಡ್ತೀನಿ. ಅಂದರೆ ಎಲೆ ಒಳಗೆ ಊಟ ಮಾಡಿ ಬಂದಿತ್ತಂತ, ಅದಕ್ಕೆ ಎಲೆ ಒಳಗೆ ನಾನು ನೈವೇದ್ಯ ಮಾಡಾಕ್ತಿದ್ದೀನಿ. ಸ್ವಲ್ಪ ಸೀರಾ, ಫಸ್ಟಿಗೆ ನೈವೇದ್ಯ ಮಾಡಿದ್ರೆ ಸಮಾಧಾನ. ಅಂದರೆ ನೈವೇದ್ಯ ರೆಡಿ ಆಗೈತಿ, ನೈವೇದ್ಯ ಮಾಡ್ಬಿಡ್ತೀನಿ. ನೈವೇದ್ಯಂ ಸಮರ್ಪಯಾಮಿ, ನೈವೇದ್ಯಂ ಸಮರ್ಪಯಾಮಿ. ನೈವೇದ್ಯನೂ ಆಯ್ತು ರೀ. ಇನ್ನು ನಾಷ್ಟ ಸ್ಟಾರ್ಟ್ ಆಗೈತಿ. ಮನೊಂದು ಅವ್ನಿಗೆ ಬಿಸಿ ಬಿಸಿ ಶಿರಾ ಆಗಿತ್ತಂತ, ಅದಕ್ಕೆ ಜಗ ತೆಗ್ಯಾಕತ್ತಿದ್ದ. ತಿನ್. ಇನ್ನು ನಾಷ್ಟಕ್ಕೆ ಹಚ್ಕೊಂಡು ಬಿಟ್ಟಿದ್ರೆ ಅದೊಂದು ಕೆಲಸ ಮುಗಿತೈತಿ. ನಾಷ್ಟಕ್ಕೆ ಎಲ್ಲರಿಗೂ ನಾಷ್ಟ ಮಾಡಿಸ್ಬಿಟ್ಟೆ ಅಂದರೆ ಮಧ್ಯಾಹ್ನ ಮತ್ತೆ ನಂಗೆ 1:30 ತನಕ ಕೇಳಂಗಿಲ್ಲ ಅವರು. ನೀವು ಕೇಳ್ತಾರ ನಿಮ್ಗೆ ಹೋಳ್ಗಿ ಚೂಡ ಅಷ್ಟು ಮಾಡಿರ್ತೀನಿ. ಏನು ತಿಂತಿರ್ತೀನಿ ಪಪ್ಪ ನಾಷ್ಟ ಕೊಡ್ತೀನಿ. ಈಗ ಮಧ್ಯಾಹ್ನ ಅಡುಗೆನೂ ರೆಡಿ ಆಗೈತೆ ನೋಡ್ರಿ. ಆಲ್ಮೋಸ್ಟ್ ಎಲ್ಲರದ್ದು ಊಟ ಆಯಿತು. ನಾನು ಒಬ್ಬಾಕಿನೇ ಮಾಡ್ಬೇಕಿನ್ನು. ನುಗ್ಗಿಕಾಯಿ ಸಾರು, ಅನ್ನ ಅಷ್ಟ ಮಾಡಿದ್ರಿ. ಸಜ್ಜಿ ರೊಟ್ಟಿ ಮತ್ತು ನಿನ್ನೆ ಮಾಡಿದ್ದ ಪಲ್ಯ ಇತ್ತಲ್ಲ, ಹೀಗಾಗಿ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಈಗ ಟೈಮ್ 6 ಗಂಟೆ ಆಗಿ ಬಂದೈತೆ ನೋಡ್ರಿ. ಸ್ವಲ್ಪ ಚೂಡ ಮಾಡಿ ಇಟ್ಬಿಟ್ಟು ಗುಡಿಗೆ ಹೋಗಿ ಬರ್ಬೇಕಂತ ಹೇಳ್ರಿ. ಮನು ಕರಾಟೆ ಕ್ಲಾಸಿಗೆ ಹೋಗ್ಯಾನು. ಬಂದ ಕೂಡಲೇ ಏನು ಮಾಡಿಟ್ಟಿಲ್ಲ ತಿನ್ನಾಕಂತ ಕೇಳತ್ತ ಅಂದರೆ, ಆದರೆ ಸ್ವಲ್ಪ ಖಾರ ಅವನಿಗೆ ಚೂಡ ಇದ್ರೆ ಭಾಳ ಇಷ್ಟ ಆಗ್ತಾವೆ. ಅದಕ್ಕೆ ಚೂಡ ಮಾಡಿ ಇಟ್ಬಿಟ್ಟು ಬೆಳಗಿನ ಮಾಡ್ಬೇಕಂತಿದ್ದಾರೆ, ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಈಗ ಮಾಡಾಕತ್ತಿದ್ದೀನಿ. ಸಿಂಪಲ್ಲಾಗೆ ಪಟ್ಟಂತೇಳಿ ಚೂಡ ಮಾಡಿ ಇಟ್ಬಿಟ್ಟು ಗುಡಿಗೆ ಹೋಗಿ ಬರೋಣ ಅಂತೇಳಿ. ಯಾಕಂದ್ರೆ ಲೇಟ್ ಆಗುತ್ತೆ, 1-2 ತಾಸು ಆದರೂ ಬೇಕು. ಯಾಕಂದ್ರೆ ಜನ ಜಾಸ್ತಿ ಇರ್ತಾರಲ್ಲ, ಹೋಗಿ ಬರೋ ತನಕ ಮತ್ತು ನಡ್ಕೋತ ಹೋಗ್ಬೇಕಾಗುತ್ತೆ ರೀ. ಗಾಡಿ ಅಂತೂ ಅಲ್ಲಿ ಗುಡಿ ತನಕ ಬಿಡಂಗಿಲ್ಲ, ಭಾಳ ರಶ್ ಇರ್ತೈತಿ. ಹೀಗಾಗಿ ಗಾಡಿ ದೂರ ಹಚ್ಚಿಬಿಟ್ಟು ನಡ್ಕೊತ ಹೋಗ್ಬೇಕಾಗುತ್ತೆ 1 ಕಿಲೋಮೀಟ್ರ್ ಆದರೂ. ಮತ್ತು ಪಟಪಟನೂ ಹೋಗೋಕ್ಕಾಗಂಗಿಲ್ಲ ರೀ, ಯಾಕಂದ್ರೆ ಜನ ಜಾಸ್ತಿ ಇರ್ತಾರಲ್ಲ, ಫುಲ್ ರಶ್ ಅಂದ್ರೆ ರಶ್ ಇರ್ತೈತಿ. ಅದಕ್ಕೆ ಚೂಡ ಮಾಡಿ ಇಟ್ಟು ಹೋಗೋಣ ಅಂತೇಳಿ. ಬಂದ ಕೂಡಲೇ ಸ್ವಲ್ಪ ಏನಾರ ಅಡುಗೆ ಮಾಡೋಣ ಅಂಥೇಳಿ. ಚೂಡಾಕೆ ಏನೈತೆ ಅಲ್ರಿ, ನಾನು ಸಿಂಪಲ್ಲಾಗಿ ಮಾಡ್ಕೊತೀನಿ. ಎಣ್ಣೆ ಎಷ್ಟು ಬೇಕಲ್ಲ ಅಷ್ಟು ಎಣ್ಣೆ ಹಾಕ್ತೀನಿ. ಜೀರಿಗೆ, ಸಾಸಿವೆ, ಸ್ವಲ್ಪ ಅಜ್ವೈನ ಮತ್ತು ಪುಟಾಣಿ, ಶೇಂಗಾ ಎಲ್ಲ ಹುರ್ಕೊಂಬಿಟ್ಟು
ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಎಲ್ಲ ಹಾಕಿಬಿಟ್ಟು ಮಾಡೋದ್ರಿ. ಖಾರ ಖಾಲಿ ಆಗಿತ್ತು, ಅದಕ್ಕೆ ತಗೋಬೇಕಂತೇಳಿ ತೆಗ್ಯಾಕತ್ತಿದ್ದೀನಿ ರೀ. ನಾನು ಮಸಾಲೆ ಖಾರ ಮಾಡಿಸ್ಬಿಟ್ಟು 1 ವರ್ಷ ಆಯ್ತು ರೀ, ಖಾಲಿ ಆಗಕ್ಕೆ ಬಂದೈತಿ. ಇನ್ನೊಂದು ತಿಂಗಳು ಹೋಗುತ್ತಾ. ಯಾವುದು ಜನವರಿ ಫೆಬ್ರವರಿ 1 ತಿಂಗಳು ಹೋಗೈತ್ರಿ. ಏಪ್ರಿಲ್ ಮೇದಾಗ ಮಾಡಿಸ್ಬೇಕು. ಈಗ ಕೆಂಪು ಖಾರದ ಪುಡಿ ಅಷ್ಟರ ಮಾಡಿಸ್ಬೇಕಾಗೈತೆ ರೀ. ಎಲ್ಲದಕ್ಕೂ ಇದನ್ನೇ ಹಾಕೋದಾಗ್ಬಿಟ್ಟೈತಿ. ಚೂಡಾಕ ಕೆಂಪು ಖಾರದ ಪುಡಿ ಹಾಕಿದ್ರೆ ನಡಿತೈತ್ರಿ. ಮೊನ್ನೆ ಅಷ್ಟೇ ಸ್ವಲ್ಪ ಮಾಡಿಬಿಟ್ಟು ಹಿಂಡಿ ಮಾಡಿಬಿಟ್ಟಿದ್ದೆ, ಹೀಗಾಗಿ ಇನ್ನಷ್ಟು ಮೆಣಸಿನ್ಕಾಯಿ ಎಲ್ಲ ಸೋಸಿ ಬಿಸಿಲಿಗೆ ಹಾಕಿ ಇಟ್ಟಿದ್ದೀನಿ. ಮಾಡಿಸ್ಕೊಂಬರ್ಬೇಕಾಗೈತಿ. ಅದು ಯಾವಾಗ ಟೈಮ್ ಕೂಡಿ ಬರ್ತೈತೋ ಗೊತ್ತಿಲ್ಲ ರೀ. ಮಸಾಲೆ ಖಾರ ಆದರೂ ಏಪ್ರಿಲ್ ಮೇದಾಗ ಮಾಡಿಸ್ಬೇಕು. ಇದು ಒಂದು ಸಲ ಮಾಡಿಸ್ಬಿಟ್ಟಿವಿ ಅಂದ್ರೆ 1 ವರ್ಷ ತನಕ ಟೆನ್ಷನ್ ಇರೋಂಗಿಲ್ಲ ರೀ. ಮತ್ತು ನಮ್ಮ ಕಡೆ ಹೆಂಗೆ ಗೊತ್ತಂದ್ರೆ ಎಲ್ಲ ಅಡುಗೆಗೆ ಮಸಾಲೆ ಖಾರ ಹಾಕಿಬಿಟ್ರೆ ಇಷ್ಟಪಡ್ತಾರೋ. ಕೆಂಪು ಖಾರದ ಪುಡಿ ಹಾಕಿಬಿಟ್ರೆ ಅಷ್ಟು ಇಷ್ಟಪಡೋಂಗಿಲ್ಲ. ಹೀಗಾಗಿ ಮಸಾಲೆ ಖಾರ ಮಾಡಿಸಿ ಇಟ್ಕೊಳ್ಳೇಬೇಕು ರೀ. ಮಸಾಲೆ ಖಾರ ಮಾಡಿಸೋದಂದ್ರೆ ಸುಮ್ಮನೆ ಆಗಲ್ಲ ರೀ, 2-3 ದಿವಸ ಹೈರಾಣ ಆಗಬೇಕಾಗುತ್ತೆ. ಈಗ ಎಲ್ಲ ಹಾಕಿಬಿಟ್ಟು ಚುಮ್ಮರಷ್ಟು ಹಸನು ಮಾಡಿ ಹಾಕಿ ಚಲೋ ಹೊತ್ತಾಗಿ ಮಿಕ್ಸ್ ಮಾಡ್ಕೊಂಬಿಡೋದ್ರಿ. ಸ್ವಲ್ಪ ಮಾಡಿದ್ದೀನಿ ನಾನು, ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ ರೀ. ನಮ್ಮ ಮನೆಯೊಳಗೆ ಹೆಂಗೆ ಗೊತ್ತಂದ್ರೆ ನೀವು ಎಷ್ಟಾರ ಚೂಡ ಮಾಡಿದ್ರಿ ಅವಂತೂ 1 ದಿವ್ಸನ ಖಾಲಿ ಆಗ್ತಾವೆ. ಅದಕ್ಕೆ ನಾನು ಬೇಕಂದಷ್ಟು ಸ್ವಲ್ಪ ಮಾಡ್ಕೊಳ್ಳೋದ್ರಿ. ಸ್ವಲ್ಪ ಸಕ್ಕರೆ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ, ಅವಾಗ ಮಸ್ತ್ ಆಗ್ತಾವೆ. ಈಗ ಸಿದ್ದೇಶ್ವರ ಗುಡಿಗೆ ನಾನು ನಮ್ಮ ಮನೆಯವ್ರು ಹೋಗ್ಬಿಟ್ಟು ಕಾಯಿ ಹೊಡ್ಸ್ಕೊಂಡು ಬರ್ತೀವಿ ರೀ. ಯಾಕಂದ್ರೆ ಇವತ್ತು ಸಂಕ್ರಾಂತಿ ಐತಿ, ಹೋಗಿ ಬರೀ ಕಾಯಿ ಹೊಡ್ಸ್ಕೊಂಡು ಬರ್ತೀವಿ. ಮತ್ತು ನಾಳೆ ಅಥವಾ ನಾಡಿದ್ದು ಜಾತ್ರೆ ಮಾಡೋಕ್ಕೆ ಹೋಗ್ತೀವಿ ರೀ. ಯಾಕಂದ್ರೆ ಇವತ್ತು ಭಾಳ ಅಂದ್ರೆ ಭಾಳ ರಶ್ ಇರ್ತೈತಿಲ್ಲ, ಹೀಗಾಗಿ ಸೀದಾ ಹೋಗ್ಬಿಟ್ಟು ಕಾಯಿ ಹೊಡ್ಸ್ಕೊಂಡು ಬಂದುಬಿಡ್ತೀವಿ. ಬರ್ರಿ ಸಿದ್ದರಾಮೇಶ್ವರ ದರ್ಶನ ಮಾಡ್ಕೊಂಡು ಬರೋಣಂತ. ತನು ಆಲ್ರೆಡಿ ಹೋಗ್ಯಾಳ್ರಿ. ಮನು ಇದ್ರೆ ಕರಾಟೆ ಕ್ಲಾಸಿಗೆ ಹೋಗ್ಯಾನೋ, ಬಂದು ಕೂಡಲೇ ತಿನ್ನೋಕ್ಕಾಗುತ್ತಂತ ಹೇಳಿ ಚೂಡಾನು ಮಾಡಿ ಇಟ್ಟಿದ್ದೀನಿ. ಯಾಕಂದ್ರೆ ಏನು ತಿನ್ನೋಕಿರ್ಲಿಕ್ಕಂದ್ರೆ ಸೆಟ್ಕೊಂತಾದ್ರೆ ಅದಕ್ಕೆ ಬೆಳಗ್ಗೆ ಬೇಡಿದ್ದ ಚೂಡ ಮಾಡಿ ಮಮ್ಮಿ ಅಂಥೇಳಿ, ಅದಕ್ಕಂಥೇಳಿ ಈಗ ಮಾಡಿ ಇಟ್ಬಿಟ್ಟು ನಾನು ನಮ್ಮ ಮನೆಯವ್ರು ಹೋಗ್ಬಿಟ್ಟು ಕಾಯಿ ಹೊಡ್ಸ್ಕೊಂಡು ಬರ್ತೀವಿ ರೀ. ಚಾಲೂನೇ ಮಾಡಿಲ್ಲ. ಕಾಲರ್ ನೋಡ್ರಿ ಏನು ಅರ್ಬಿ ಹಾಕ್ಕೊತೀರ, ಸಣ್ಣ ಕೂಸಾಗಿರಲ್ಲ. ಈಗ ಜಾತ್ರೆ ಒಳಗೆ ಹೊಂಟಿವಿ ನೋಡ್ರಿ. ಇಲ್ಲಿ ಏನು ಚಕ್ರಗಾನ ಇರ್ತಾವಲ್ರಿ, ಅಲ್ಲಂತೂ ಇಷ್ಟು ರಶ್ ಇರ್ತೈತಿಲ್ಲ ಯಪ್ಪ. ಅಲ್ಲಿದ್ದು ಹಾಯ್ದು ಹೋಗ್ಬೇಕಂದ್ರೆ ಕಷ್ಟ ಆಗುತ್ತೆ ರೀ. ಅದಕ್ಕೆ ನಾವು ಇವತ್ತಂತೂ ಎಲ್ಲಿ ಹೋಗಂಗಿಲ್ಲ ರೀ. ಸೀದಾ ಗುಡಿಗೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿ ಬರೋಣಂತೆ ಹೊಂಟಿದ್ದೀವಿ. ಅಲ್ಲಿ ತನಕ ಹೋಗೋದು ದೊಡ್ಡ ಕಷ್ಟ ನೋಡ್ರಿ. ಇಷ್ಟು ಜನ ಅದಾರು. ಸಂಕ್ರಮಣ ದಿವಸ ರೀ ಇಷ್ಟು ಜನ ಇರತ್ತಾರು. ಯಾಕಂದ್ರೆ ಇವತ್ತು ಸಿದ್ದೇಶ್ವರ ಗುಡಿ ಜಾತ್ರೆ, ಮತ್ತು ಎಲ್ಲರೂ ಗುಡಿಗೆ ಹೋಗಿ ಕಂಪಲ್ಸರಿ ನಮಸ್ಕಾರ ಮಾಡಿ ಬರ್ತಾರೆ. ಭೋಗಿ ದಿವಸ ಮತ್ತು ಸಂಕ್ರಮಣ ದಿವಸ ಮತ್ತು ಹಿಂದಿನ ಸಂಕ್ರಮಣ ಆದ ಮರುದಿವ್ಸ ಅಂತೂ ಇಷ್ಟು ಜನ ಇರತ್ತಾರು. ಯಾಕಂದ್ರೆ ಬೇರೆ ಊರಿಂದನೂ ಬಂದು ಬರ್ತಾರಲ್ರಿ, ಹೀಗಾಗಿ ಭಾಳ ರಶ್ ಇರ್ತೈತಿ. ಮತ್ತು 1 ವಾರ ತನಕ ಅಂತೂ ಕಂಪಲ್ಸರಿ ಸಂಜೆ ಮುಂದಾಗ ಇಷ್ಟು ರಶ್ ಇರತ್ತೈತ್ರಿ. ಬೆಳಗ್ಗೆ ಮಧ್ಯಾಹ್ನ ಸ್ವಲ್ಪ ಕಮ್ಮಿ ಇರ್ತೈತಿ. ನಾವು ಏನಾದರೂ ಜಾತ್ರೆ ಮಾಡ್ಬೇಕಂದ್ರೆ ಸ್ವಲ್ಪ ಮಧ್ಯಾಹ್ನ ಟೈಮ್ದಾಗ ಹೋದ್ರೆ ಬೆಸ್ಟ್ ರೀ. ಈಗ ಸಿದ್ದೇಶ್ವರ ಗುಡಿ ಹತ್ರ ಬಂದೀವಿ ನೋಡ್ರಿ. ಇವತ್ತು ಮದ್ದಿರ್ತೈತಿಲ್ಲ, ಮದ್ದು ನೋಡಕ್ಕೆ ಅದನ್ನು ಹೋಗ್ತಿರ್ತಾರೆ. ಜಾತ್ರೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಾನಂತೂ ಬಂದುಬಿಟ್ಟು ಬಿಜಾಪುರಕ್ಕೆ ಬಂದು 19 ವರ್ಷ ಆಯ್ತು ರೀ. ಒಂದೇ ಒಂದು ಸಲ ಹೋಗಿದ್ದು. ಆ ವರ್ಷ ಅಂತೂ 1-2-3 ಮಂದಿ ಗದ್ದಲೊಳಗೆ ತೀರ್ಕೊಂಡ್ರೆ ಅವಾಗ ಹಿಡ್ಕೊಂಡು ನಾನು ಮದ್ದು ನೋಡಕ್ಕೆ ಹೋಗೋದು ಬಿಟ್ಬಿಟ್ಟಿದ್ದೀನಿ. ಒಲ್ಲಂತ ಅನ್ಸುತ್ತೆ. ಮತ್ತು ಅಂಜಿಕೆನೂ ಬರ್ತೈತ್ರಿ, ಭಾಳ ರಶ್ ಇರ್ತೈತಿಲ್ಲ, ಹೀಗಾಗಿ. ಮತ್ತು ಕೇರ್ ಮಾಡೋಂಗಿಲ್ಲ ರೀ. ಫುಲ್ ಏನಂತಾರೆ, ಹೋಗೋದಾದ್ರೆ 6 ಗಂಟೆಗೆ ಹೋಗಿ ಸ್ಟೇಡಿಯಮ್ ಹೋಗಿ ಕೂಡ್ಬೇಕ್ರಿ. ಅಷ್ಟು ಜಲ್ದಿ ಹೋಗಿ ಕೂಡೋದೂ ಆಗಲ್ಲ. ಮತ್ತು ಎಲ್ಲರೂ ಹೋದ್ಮೇಲೆ ಮನೆಗೆ ಬರೋಕ್ಕೂ ಭಾಳ ಲೇಟ್ ಆಗುತ್ತೆ. ಹೀಗಾಗಿ ಮದ್ದು ನೋಡೋಕೆ ನಾವು ಹೋಗಂಗಿಲ್ಲ ರೀ. ಒಂದೇ ಒಂದು ಸಲ ಹೋಗಿದ್ದು. ಈಗ ನಡ್ರಿ ಸಿದ್ದೇಶ್ವರ ಗುಡಿ ಒಳಗೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿ ಬರೋಣಂತ. ಅದಾರಿ ಲೈಟಿಂಗ್ ಎಷ್ಟು ಮಸ್ತ್ ಕಾಣಕತ್ತೈತಿ. ಜನನೂ ಭಾಳ ಅದಾರು. ಒಂದು ಅರ್ಧ ತಾಸು ಅಂತೂ ಇಲ್ಲಿ ಬಾಗಿಲೊಳಗೆ ನಿಂದಿರ್ಬೇಕ್ರಿ ಒಳಗಡೆ ಹೋಗ್ಬೇಕಂದ್ರೆ. ಮತ್ತು ಒಳಗಡೆ ಹೋದ್ರೂ ಜಾಸ್ತಿ ಹೊತ್ತು ನಿಂದ್ರಪ್ಲೇ ಇರಲ್ಲ ರೀ. ಯಾಕಂದ್ರೆ ಜನ ಜಾಸ್ತಿ ಇರ್ತಾರಲ್ಲ. ಇವತ್ತು ಭಾಳ ರಶ್ ಇರ್ತೈತಿ. ಹೀಗಾಗಿ ಒಳಗೆ ಮತ್ತು ವಿಡಿಯೋ ಮಾಡೋಕ್ಕೂ ಬಿಡಂಗಿಲ್ಲ ರೀ. ಕ್ಯಾಮ್ರಾ ಚಾಲು ಮಾಡಿಬಿಟ್ರೆ ಫೋನ್ ಕಸ್ಕೊಂಡ್ಬಿಡ್ತಾರೋ. ಹೀಗಾಗಿ ನೋಡೋಣ ಆದ್ರೆ ಮಾಡ್ಬೇಕಂದೈತಿ. ಹಾಗಾದ್ರೆ ಈಗ ಗುಡಿ ಒಳಗೆ ಬಂದಿದ್ದೀವಿ. ಜಸ್ಟ್ ಒಂದು 5-10 ಸೆಕೆಂಡ್ ಕ್ಯಾಮ್ರಾ ಹಿಡಿದಕ್ಕೆ ಆಫ್ ಮಾಡಂತ ಅಂದ್ಬಿಟ್ರು.
ಮತ್ತು ಇಲ್ಲಾಂದ್ರೆ ಫೋನ್ ಕಸ್ಕೊಂಡ್ಬಿಡ್ತಾರೆ, ಕ್ಯಾಮ್ರಾ ಚಾಲು ಮಾಡೋಕೆ ಬಿಡಂಗಿಲ್ಲ. ಹೀಗಾಗಿ ಈಗ ಗುಡಿ ಒಳಗೆ ಬಂದಿದ್ದೀವಿ ರೀ. ನಮಸ್ಕಾರ ಮಾಡಿಬಿಟ್ಟು ಹೊರಗಡೆ ಬಂದ್ವಿ. ಇಲ್ಲಿ ಸ್ಟಾಲ್ ಹಾಕ್ಯಾರಿ, ಅಂದ್ರೆ ಮಂಗಲ ಕಾರ್ಯಾಲಯ ಮಾಡ್ಯಾರಲ್ಲ ಈಗ ಹೊಸದಾಗಿ ಗುಡಿ ಬಾಜುಕ್ಕೆ, ಅಲ್ಲಿ ಸ್ಟಾಲ್ ಹಾಕಿದ್ರೆ ಸ್ವಲ್ಪ ನೋಡ್ಕೊಂಡು ಬಂದೀವಿ ರೀ. ಇಲ್ಲಿ ಜನ ಸ್ವಲ್ಪ ಕಮ್ಮಿ ಅದಾರು. ಅಲ್ಲಿ ಜಾತ್ರೆ ಒಳಗೆ ಹೆಂಗೆ ಗೊತ್ತಂದ್ರೆ ಎಲ್ಲ ಹುಡುಗರೇ ಇರ್ತಾರೆ, ಹೀಗಾಗಿ ಭಾಳ ಅಂದ್ರೆ ಭಾಳ ರಶ್ ಆಗುತ್ತೆ. ಇಲ್ಲಿ ಸ್ವಲ್ಪ ಬುಕ್ ಮತ್ತು ಅರ್ಬಿ ಎಲ್ಲ ಇದು ನೋಡ್ಕೊಂಡು ಬಂದೀವಿ ರೀ, ಏನು ತೊಗೊಳಕ್ಕೆ ಹೋಗಿಲ್ಲ. ಈಗ ಗುಡಿಗೆ ಹೋಗಿ ಬಂದೀವಿ ನೋಡ್ರಿ, ಇಷ್ಟು ರಶ್ ಇತ್ತಲ್ಲ ಯಪ್ಪ. ಏನ ಅಂತಾರಲ್ಲ, ನಾವು ನಿಂತು ಬಿಟ್ರೆ ಅವರೇ ಕರ್ಕೊಂಡು ಹೋಗ್ತಾರೆ, ಅವರೇ ತಂದು ಬಿಡ್ತಾರೆ. ಅಷ್ಟು ದುಡ್ಸೋದು ನಂಗೆಲ್ಲ ಭಾಳ ತ್ರಾಸು ಅನ್ಸಾಗ್ತಿತ್ತು. ಸಣ್ಣ ಸಣ್ಣ ಮಕ್ಕಳಿಗಂತೂ ಇಷ್ಟು ಕಷ್ಟ ಆಗ್ತಿತ್ತಲ್ರಿ, ಅದಕ್ಕೆ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಸ್ವಲ್ಪ ಮಾಡಿದ್ದೀನಿ. ಒಳಗಂತೂ ಗರ್ಭಗುಡಿ ಒಳಗಂತೂ ವಿಡಿಯೋ ಮಾಡೋಕ್ಕೆ ಪರ್ಮಿಷನೇ ಇಲ್ಲ ರೀ. ಕ್ಯಾಮ್ರಾ ಆಫ್ ಮಾಡ್ರಿ ಅಂತ ಹೇಳ್ಬಿಡ್ತಾರೆ ಫಸ್ಟನ. ಮತ್ತೆ ನೆಕ್ಸ್ಟ್ ಟೈಮ್ ಒಂದು 2 ದಿವಸ ಬಿಟ್ಟು ಹೋದಾಗ ರೀ, ಅವಾಗ ನಿವಾಂತ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ಮಾಡಿದ್ದೀವಿ ದರ್ಶನ, ಹೋಗಿ ನಮಸ್ಕಾರ ಮಾಡಿ ಬಂದ್ವಿ ಗುಡಿಗೆ ಹೋಗಿ. ಎಲ್ಲಿ ಕ್ವಾಟಿಗೋಡಿಯಿಂದ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗೋದು, 1 ಕಿಲೋಮೀಟ್ರ್ ಹಂಗೆ ಒತ್ಕೊಂತ ಬರೋದು. ಭಾಳ ನಮ್ಮ ಮನೊಂದು ಚಲೋ ನೋಡ್ರಿ. ನಮ್ಮ ತಮ್ಮ ಯಾವಾಗ ಹೋಗ್ಯಾಳ ಜಾತ್ರೆಗೆ, ಅವ್ರ ಫ್ರೆಂಡ್ಸ್ ಸಂಗತೆ ಇನ್ನೂ ಬಂದಿಲ್ಲ. ಅವನು ಆರಾಮ್ ಕರಾಟೆ ಕ್ಲಾಸ್ ಮುಗಿಸ್ಕೊಂಡು ಬಂದು ಚುಮ್ಮರಿ ಮಾಡಿಬಿಡ್ತಿದ್ದಿಲ್ಲ, ತಿನ್ಕೋತ ಕೂತಾನು. ಸ್ವಲ್ಪ ಮಾಡಿನ ಇಷ್ಟ ಸಾಕು ಮತ್ತೆ ಮಾಡ. ಹಾಗಾದ್ರೆ ನಮ್ಮ ತನು ಜಾತ್ರೆಗೆ ಹೋಗಿ ಒಂದು ಫುಲ್ ಸುಸ್ತು. ಕಾಲು ತೊಳಿದೇನು ಒತ್ತುದೇನು ಯಾವಾಗ ಮನೆ ಬರ್ತೀನಿ ಹೇಳ್ತಾರಿತ್ತು. ಚಲೋ ಆಗೈತಿ. ಏನು ಚಲೋ ಆಗೈತಿ. ನಾವು ಹೋಗಿ ಬಂದ್ವಿ. ಏನು ತೊಗೊಂಡು ಹೋಗಿ ದೇವ್ರಿಗೆ ಕಾಯಿ ಹೊಡ್ಸ್ಕೊಂಡ್ ಬಂದ್ವಿ. ಏನು ತೊಳಿಲ್ಲ, ಅಲ್ಲೇನು ತಗೋತೀನಿ ಅಂದ್ರಾಕ ಜಾಗ ಇಲ್ಲ. ನಾನು ನೋಡ್ಬೇಕಾದ್ರೆ ಕೇಳೋದು ಜಾಗನೇ ಇಲ್ಲ. ಆಯ್ತಾ, ಹೋಗಿ ಮುಖ ತಕೊಂಡು ಊಟ ಮಾಡಿ. ಕೂದಲ ಏನು ಕಿತ್ತಾಡ್ತವೆ ಹಂಗೆಲ್ಲ ಬಿಟ್ಕೊಂಡು ಹೋಗ್ತಾರ ಜಾತ್ರೆಗ. ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋನ್ರಿ. ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ, ಮತ್ತೆ ಸಿಗ್ತೀವಿ ರೀ, ಹೋಗಿ ಬರ್ತೀವಿ ರೀ. ನಮಸ್ಕಾರ ರೀ ಎಲ್ಲರಿಗೂ ಮತ್ತೊಮ್ಮೆ ರೀ.